ಶ್ರೀಗುರುಭ್ಯೋ ನಮಃ ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಸಮಸ್ತ ವೀಕ್ಷಕ ಬಂಧುಗಳೇ, ಗ್ರಹಣ, ಪೌರ್ಣಮಿ, ಅಮಾವಾಸ್ಯೆ, ಪರ್ವಕಾಲಗಳು ವಿಶೇಷವಾಗಿರ್ತಕ್ಕಂಥ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದ ಒಂದೊಂದು ವಿಶೇಷವಾಗಿರ್ತಕ್ಕಂಥ ಅಂಶಗಳು ಅತ್ಯಮೂಲ್ಯವಾಗಿರ್ತಕ್ಕಂಥದ್ದೇ. ಪ್ರತ್ಯೇಕವಾಗಿರ್ತಕ್ಕಂತಹ ಒಂದಿಷ್ಟು ರಾಶಿಗಳಿಗೆ ಸಮಸ್ಯೆ ತಪ್ಪಿದ್ದಲ್ಲ. ಆದ್ರೆ ಇದಾದ ನಂತರ ಬುಧ ತನ್ನ ಸ್ಥಾನಪಲ್ಲಟ ಆಗುವಂತಹ ಸಾಂದ್ರತೆಗಳಿದೆ. ಹಾಗಾಗಿ ಒಂದಷ್ಟು ರಾಶಿಗಳಲ್ಲಿರ್ತಕ್ಕಂಥವ್ರು, ಅದರಲ್ಲೂ ಪ್ರತ್ಯೇಕವಾಗಿ ಯಾವ ಗ್ರಹಣ ಅಂದ್ರೆ ಗ್ರಹಣ ಎಂಬತಕ್ಕಂಥದ್ದು ಯಾವ ದಿವಸ ಯಾವ ಮುಹೂರ್ತಕ್ಕೆ ಬದಲಾವಣೆ ಆಗುತ್ತೋ ಆ ಬದಲಾವಣೆಯ ಪರ್ವಕ್ಕೆ ಸಂಬಂಧಪಟ್ಟಂತಹ ರಾಶಿಗಳ ಮೇಲೆ ಒಂದಷ್ಟು ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟು ಬುತ್ತಿ ಆಗುತ್ತೆ. ಹಾಗಾಗಿ ಇದು ರಾಜಕೀಯ ರಂಗದಲ್ಲೂ ಅಲ್ಲೋಲ ಕಲ್ಲೋಲ ತೋರಿಸುತ್ತೆ. ಪ್ರಕೃತಿಯ ಮೇಲೂ ಸಾಕಷ್ಟು ವಿಸ್ಮಯಗಳು ಎದುರಾಗತ್ತೆ. ಹಾಗೆ ಒಂದಷ್ಟು ಕಡೆ ಜಲಪ್ರಳಯ ಅಂತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ. ಇದರಿಂದ ಸಂಭವಿಸುವಂತಹ ಸೂರ್ಯಗ್ರಹಣ ಹಿರಿಯರನ್ನಾಗ್ಲಿ, ಪ್ರಮುಖರನ್ನಾಗ್ಲಿ, ಅಥವಾ ಸಮಾಜದ ಒಂದು ಸ್ಥಾನಮಾನಕ್ಕೆ ಏರಿರತಕ್ಕಂತಹ ವ್ಯಕ್ತಿಗಳ ಮೇಲಾದ್ರೂ ಈ ಗದಾಪ್ರಹಾರ ತಪ್ಪಿದ್ದಲ್ಲ. ಹಾಗಾಗಿ ಎಚ್ಚರಿಕೆ ವಹಿಸಬೇಕಾದ್ದು ಎಲ್ಲರೂ. ಅದರಲ್ಲಿ ಒಂದಿಷ್ಟು ಜನಕ್ಕೆ ಮಾತ್ರ ಅದರ ಮುನ್ಸೂಚನೆ ಗೊತ್ತಾಗ್ಬಿಡತ್ತೆ. ಆ ಸಮಯದಲ್ಲಾದ್ರೂ ನಾವು ಭಗವಂತನಲ್ಲಿ ಮೊರೆ ಹೋಗ್ಬೇಕು. ದೇವತಾರಾಧನೆ, ಜಪ, ತಪ, ಅನುಷ್ಠಾನ ಇದು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ. ಈ ಧರ್ಮದ ಆಚರಣೆ ಇದ್ರೆ ಹೆಚ್ಚಿನ ಫಲವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೇದಾಗ್ಲಿ, ಶುಭವಾಗಿ. ಗ್ರಹಣ ಕಾಲದಲ್ಲಿ ಇಂತಿಂತ ಕಾರ್ಯ ಮಾಡಬಾರದು ಎಂಬತಕ್ಕಂಥದ್ದಾದ್ರೆ ಹಿಂದಿನ ಪರಂಪರೆ ಧರ್ಮಶಾಸ್ತ್ರ ಏನ್ ಹೇಳಿದೋ ಅದನ್ನೇ ಕರೆಕ್ಟ್. ಹಾಗಾಗಿ ಗ್ರಹಣ ಕಾಲದಲ್ಲಿ ಜಪತಪಗಳು ಕರೆಕ್ಟ್. ದೂರ ಪ್ರಯಾಣ ಮಾಡತಕ್ಕಂಥದ್ದು ಸಲ್ಲದು. ಹಾಗೆ ದಂಪತಿಗಳು ಸಾಧ್ಯವಾದಷ್ಟು ಅವರ ಎಚ್ಚರಿಕೆಯಲ್ಲಿ ಇರಬೇಕು. ಇನ್ನ ಗರ್ಭಿಣಿ ಸ್ತ್ರೀಯರಂತೂ ಬಹಳ ಜವಾಬ್ದಾರಿ ವಹಿಸಬೇಕು. ಹಾಗೆ ಯಾವುದೇ ವ್ಯವಹಾರಗಳು ಮಾಡಬೇಕಾದ್ರೂ ಅಥವಾ ಕಾಗದ ಪತ್ರಕ್ಕೆ ಸಹಿ ಹಾಕಬೇಕಾದ್ರೂ ಗ್ರಹಣ ಕಾಲ ಒಳ್ಳೇದಲ್ಲ ಅಂತ ಶಾಸ್ತ್ರ ಸಾರಿ ಸಾರಿ ಹೇಳುತ್ತೆ. ಒಳ್ಳೇದಾಗ್ಲಿ. ವರ್ಷದ ಕೊನೆಯ ಗ್ರಹಣ ಕೇತುಗ್ರಸ್ತ ಸೂರ್ಯಗ್ರಹಣ. ಗ್ರಹಣ ಅಂದಾಗ ಒಂದಷ್ಟು ಜನಗಳಿಗೆ ಭಯಭೀತರಾಗ್ತಕ್ಕಂಥದ್ದಿದೆ. ಒಂದಷ್ಟು ಜನ ಗ್ರಹಣ ಕಾಲದಲ್ಲಿ ಕಾರ್ಯಸಿದ್ಧಿಗಳನ್ನ ಮಾಡ್ಕೊಳ್ತಕ್ಕಂಥದ್ದಿದೆ. ಒಂದಷ್ಟು ಜನ ಸಮಸ್ಯೆ ಅಂತ ಬಂದಾಗ ಪರಿಹಾರ ಹೇಗಪ್ಪಾ ಅಂತ ಹುಡುಕುವಂತವ್ರು ಇದ್ದಾರೆ. ಭರತಖಂಡದಲ್ಲಿ ವಾಸ ಮಾಡತಕ್ಕಂಥ ಪ್ರತಿಯೊಬ್ಬರಿಗೂ ಗ್ರಹಗತಿಗಳ ಬಗ್ಗೆ, ಗ್ರಹ ನಕ್ಷತ್ರಗಳ ಬಗ್ಗೆ, ಜೊತೆಗೆ ರಾಹುಕೇತುಗಳ ಬಗ್ಗೆ, ಎಲ್ಲಕ್ಕಿಂತ ಮುಖ್ಯವಾಗಿ ಸೂರ್ಯಚಂದ್ರರ ಬಗ್ಗೆ, ದೇವರು, ದೇವತಾರಾಧನೆ, ಸೂರ್ಯಚಂದ್ರರು ಒಬ್ಬೊಬ್ಬರೇ ಆದ್ರಿಂದ ನಮ್ಮ ಭಾರತಕ್ಕೆ ಕಾಣದೇ ಇರತಕ್ಕಂಥ ಗ್ರಹಣಕ್ಕೂ ಒಂದಷ್ಟು ಆತಂಕ, ಭಯ, ನೋವಿನ ಸಂಗತಿ ಇದೆಲ್ಲ ಇರುತ್ತೆ. ಒಂದು ವಿಚಾರ ಅರ್ಥ ಮಾಡ್ಕೋಬೇಕು. ವ್ಯಕ್ತಿ ಇಲ್ಲಿಲ್ಲ, ಹೊರ ರಾಜ್ಯದಲ್ಲಿದ್ದಾನೆ, ಹೊರದೇಶದಲ್ಲಿದ್ದಾನೆ, ಅಲ್ಲಿ ಆತರ ಏನೋ ಅಸಮಾಧಾನ ಆಗುತ್ತೆ ಅಂದ್ರೆ ಆ ಕುಟುಂಬಕ್ಕೆ ನೋವಾಗುತ್ತೆ. ಆ ಪ್ರಕಾರ ಆಲೋಚನೆ ಮಾಡೋದಾದ್ರೆ ಭರತಖಂಡಕ್ಕೆ, ಈ ಭಾರತ ದೇಶಕ್ಕೆ ಕಾಣದಿರತಕ್ಕಂಥ ಗ್ರಹಣ ಇದು ಸೂರ್ಯಗ್ರಹಣ. ಗ್ರಹಣ ಎಂಬತಕ್ಕಂತಹದ್ದೇ ನಭೋಮಂಡಲದಲ್ಲಿ ಕಾಣುವಂತಹ ಒಂದು ಕೌತುಕ. ಇದು ವಿಜ್ಞಾನಿಗಳು ಹೇಳುವ ಮಾತು. ಆದ್ರೆ ಗ್ರಹಣ ಪ್ರಕ್ರಿಯೆ ಆದ ನಂತರ ನಡೀತಕ್ಕಂತಹ ಆ ಸಮಸ್ಯೆಗಳಿದೆಯಲ್ಲ, ಅದು ಇವತ್ತು ನೆನೆದಲ್ಲ, ಈಗಾಗಲೇ ಸಾಕಷ್ಟು ದಿನಗಳಿಂದ ನಡ್ಕೊಂಡು ಬಂದಿರತಕ್ಕಂತಹದ್ದು. ಹಾಗಾಗಿ ಜ್ಯೋತಿರ್ವಿಜ್ಞಾನ, ವಿಜ್ಞಾನ, ಜ್ಯೋತಿಷ್ಯ ಧಾರ್ಮಿಕವಾದಂತಹ ವಿಧಿವಿಧಾನಗಳನ್ನ ಗ್ರಹಣ ಕಾಲದಲ್ಲಿ ಆಚರಿಸಬೇಕಾಗಿರ್ತಕ್ಕಂಥ ಒಂದಷ್ಟು ನಿಯಮಗಳನ್ನ ಒಂದಷ್ಟು ಜನ ಕಟ್ಟುನಿಟ್ಟಾಗಿ ಕಟ್ಟುಪಾಡಾಗಿ ಆಚರಣೆ ಮಾಡ್ತಾರೆ. ಈ ಬಾರಿ ಸಂಭವಿಸುತ್ತಿರತಕ್ಕಂತಹ ಸೂರ್ಯಗ್ರಹಣ ಇದು ಭಾರತಕ್ಕೆ ಕಾಣೋದಿಲ್ಲ. ಭಾರತಕ್ಕೆ ಕಾಣದಿರತಕ್ಕಂಥ ಗ್ರಹಣದ ಬಗ್ಗೆ ಇಷ್ಟೆಲ್ಲ ಆತಂಕ ಯಾಕೆ ಅಂತ ಹೇಳುವಂತವರ ಧ್ವನಿ ಒಂದಷ್ಟು ಜನ. ಆದ್ರೆ ಭಾರತಕ್ಕೆ ಗ್ರಹಣ ಕಾಣದಿರ ಇರಬಹುದು, ಆದ್ರೆ ಗ್ರಹಣದ ಆಚರಣೆ ನಡೀತಾ ಇದೆಯಲ್ಲ, ಜೊತೆಗೆ ಗ್ರಹಣದಿಂದ ಉಂಟಾಗ್ತಕ್ಕಂಥ ಸಮಸ್ಯೆಗಳನ್ನ ಅನುಭವಿಸಲೇಬೇಕು. ರಾಹುಕೇತುಗಳಿಂದ ಸಂಭವಿಸುವಂತಹ ಗ್ರಹಣ ಪ್ರಕ್ರಿಯೆಯಲ್ಲಿ ಜಾತಕಚಾರ ಪ್ರಕಾರ ವ್ಯಕ್ತಿಗಳ ಮೇಲೆ ಅಥವಾ ಈ ಪ್ರಕೃತಿಯ ಮೇಲೆ ನಡೆಯುವಂತಹ ಒಂದಷ್ಟು ಆತಂಕದ ವಿಚಾರಗಳು, ಒಂದಷ್ಟು ಸಮಾಧಾನ ಇಲ್ಲದಂತದ್ದು, ಒಂದಷ್ಟು ತೊಂದರೆ ತಾಪತ್ರಗಳೆಂಬತಕ್ಕಂಥದ್ದು ಹಿಂದಿನಿಂದ ನಡೆದು ಬಂದಿದೆ. ಹಾಗೆ ಈ ಬಾರಿ ಸೂರ್ಯಗ್ರಹಣ ಇದು ರಾತ್ರಿ ಕಾಲದಲ್ಲಿದೆ. ಅಂದ್ರೆ ಸೂರ್ಯಗ್ರಹಣ ಎಲ್ಲೇ ಆದ್ರೂ ಹಗಲೇ ಆಗಬೇಕು. ಆದ್ರೆ ನಮ್ಮ ಕಾಣದಿರ ಇರ್ತಕ್ಕಂಥದ್ರಿಂದ ಗ್ರಹಣ ಕಾಲದ ಅನುಷ್ಠಾನವನ್ನ, ಜಪತಪಗಳನ್ನ, ಕಾರ್ಯಸಿದ್ಧಿಯನ್ನ, ಮಂತ್ರೋಪದೇಶವನ್ನ ಅಥವಾ ಕೊಟ್ಟಿರುವಂತಹ ಮಂತ್ರವನ್ನ ಜಪಿಸುವಂತಹದ್ದು ಇದೆಲ್ಲವೂ ಬಹಳ ವಿಶೇಷವೇ. ಗ್ರಹಣ ಕಾಲದಲ್ಲಿ ಒಂದಷ್ಟು ದೇವಾಲಯಗಳನ್ನ ದರ್ಶನ ಕೊಡೋದುಂಟು. ಗ್ರಹಣ ಕಾಲದಲ್ಲಿ ಒಂದಷ್ಟು ದೇವಾಲಯಗಳಿಗೆ ವಿಶೇಷವಾದ ಅಭಿಷೇಕವನ್ನ ಮಾಡೋದು ಉಂಟು. ಅಥವಾ ಕಾರ್ಯಸಿದ್ಧಿಗಾಗಿ ಒಂದಷ್ಟು ಜಪ, ತಪ, ಅನುಷ್ಠಾನಗಳನ್ನ ಮಾಡೋದು ಉಂಟು. ನಮ್ಮ ಭಾರತೀಯರಿಗೆ ಹೇಳೋದು ಒಂದೇ ಮಾತು, ಗ್ರಹಣದಿಂದ ಭಯ ಇಲ್ಲ. ಹಾಗಂತ ತಲೆಬಿಸಿಕೊಂಡು ನಡೀತಕ್ಕಂಥದ್ದು ಸರಿಯಲ್ಲ. ಗರ್ಭಿಣಿ ಸ್ತ್ರೀಯರು ಎಚ್ಚರಿಕೆಯಿಂದಿರಿ. ಮತ್ತು ಈ ಸಮಯದಲ್ಲಿ ಜಪ, ತಪ, ಅನುಷ್ಠಾನಗಳನ್ನ ಮಾಡ್ಕೊಳ್ತಕ್ಕಂಥವ್ರು ಇದನ್ನ ಕಾರ್ಯಸಿದ್ಧಿ ಮಾಡ್ಕೊಳ್ಳಿ. ಯಾಕೆಂದ್ರೆ ಈ ವರ್ಷದ ಕಡೆಯ ಗ್ರಹಣ.
ಗ್ರಹಣ ಬೇಕು ಅಂದ್ರೆ ಸಿಗ್ತಕ್ಕಂಥದ್ದಲ್ಲ. ಆದ್ರೆ ಗ್ರಹಣ ಕಾಲದಲ್ಲಿ ಕಾರ್ಯಸಿದ್ಧಿಗಳನ್ನ ಮಾಡಿಕೊಂಡು ಅದರಿಂದ ಒಳಿತನ್ನ ಸಿದ್ಧಿಪಡಿಸಿಕೊಳ್ಳುವಂತ ಯೋಗ ಫಲ ಎಲ್ಲರಿಗೂ ಸಿಗುವಂತದ್ದಾಗಿ. ಗ್ರಹಣ ಕಾಲದಲ್ಲಿ ದರ್ಬೆ ಪ್ರಾಮುಖ್ಯತೆ ಇದೆ ದರ್ಬೆಗೆ. ಕಾರಣ, ವಾಸ್ತುಗೃಹವನ್ನು ಶುದ್ಧಿ ಮಾಡಿ ನೀವೆಷ್ಟೇ ಶುದ್ಧಿ ಆದ್ರೂ 2 ದರ್ಬೆಯನ್ನಲ್ಲಿಟ್ಟಾಗ ಅದಕ್ಕೆ ಮತ್ತಷ್ಟು ಶಕ್ತಿ ಬರುತ್ತೆ. ಆಹಾರ ಪದಾರ್ಥಗಳ ಮೇಲೂ 2 ದರ್ಬೆಯನ್ನು ಇಡಬೇಕು. ಹಾಗೆ ಏನೇ ಮಾಡಬೇಕಾದ್ರೂ ಅದಕ್ಕೆ ಅದರದೇ ಆದಂತಹ ಒಂದು ಕ್ರಮ ಇದೆ. ಆ ಕ್ರಮದ ಆಚರಣೆಗೆ ದರ್ಬೆ ಬಹಳ ಪ್ರಾಮುಖ್ಯತೆ. ದರ್ಬೆ ಮನುಷ್ಯನ ಹುಟ್ಟಿನಿಂದ ಸಾಯುವವರೆಗೂ ಪ್ರತಿಯೊಂದು ಕಾಲಗಳಲ್ಲೂ ದರ್ಬೆಯ ಪ್ರಾಮುಖ್ಯತೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ದರ್ಬೆ ಗ್ರಹಣ ಕಾಲದಲ್ಲಿ ಬಹಳ ಪ್ರಾಮುಖ್ಯತೆ ಇದೆ. ದರ್ಬೆ ಸೀತಾದೇವಿ ಭೂಮಿಯಲ್ಲಿ ಹೋದಾಗ, ಅಂದ್ರೆ ಅಗ್ನಿ ಪ್ರವೇಶ ಆದ ನಂತರ ಸೀತೆ ಪಾವಿತ್ರಳು ಎಂಬತಕ್ಕಂತಹ ವಿಚಾರ ಗೊತ್ತಾದ ಮೇಲೂ ಸಹಿತ ತಾಯಿಯ ಮಡಿಲ ಸೇರಲಿಕ್ಕಾಗಿ ಸೀತೆ ಭೂಮಿಗೆ ಹೋಗ್ತಾಳೆ. ಯಾಕೆಂದ್ರೆ ಭೂತಾಯಿಯ ಮಗಳು ಸೀತೆ. ಆ ಸೀತೆ ಭೂಮಿಗೆ ಹೋಗ್ಬೇಕಾದ್ರೆ ತನ್ನ ಕೇಶಗಳು ಭೂಮಿ ಮೇಲಿದ್ದಂಥದ್ದು ಅದು ದರ್ಬೆ ಅಂತ ಹೇಳ್ತಾರೆ. ಅದಕ್ಕೆ ಆ ದರ್ಬೆಗೆ ಅಷ್ಟು ಪವಿತ್ರತೆ ಇರತಕ್ಕಂಥದ್ದು, ಅಷ್ಟು ವಿಶೇಷತೆ ಇರತಕ್ಕಂಥದ್ದು. ಗ್ರಹಣ ಕಾಲದಲ್ಲಿ ನೀರಿಗಾಗ್ಲಿ ಅಥವಾ ಕೆಲವು ಪದಾರ್ಥಗಳಲ್ಲಾಗ್ಲಿ, ಉಪ್ಪು, ಹುಣಸೆಹಣ್ಣು, ಹುಳಿ ಇಂತಹ ಪದಾರ್ಥಗಳಲ್ಲೂ ಸಹಿತ ದರ್ಬೆಯನ್ನು ಹಾಕುವುದು ಹಿಂದಿನಿಂದ ಬಂದಿರತಕ್ಕಂಥ ಒಂದು ಪದ್ಧತಿ. ಆ ಪದ್ಧತಿ, ಆಚಾರ, ವಿಚಾರ ಇದೆಲ್ಲವೂ ಸಹಿತ ಅಂದಿನಿಂದ ಇಂದಿನವರೆಗೂ ನಡ್ಕೊಂಡು ಬಂದಿದೆ. ಒಳ್ಳೇದಾಗ್ಲಿ, ಶುಭ. ಇನ್ನ ರಾಶಿ ಬಲದತ್ತ ಗಮನ ಹರಿಸೋಣ. ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ಯೋಗ ಫಲ ಇದೆ. ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಒಂದಷ್ಟು ತೊಂದರೆ ತಾಪತ್ರಯ ಅನ್ನೋದಿದೆ. ಆದ್ರೆ ಈ ತೊಂದರೆಗಳಿಗೆ ಆದಷ್ಟು ಬೇಗ ಒಂದು ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಯೋಗ ಫಲ ಇದೆ. ನಿಮ್ಮ ವ್ಯವಹಾರಗಳನ್ನ ಸರಿಯಾದ ರೀತಿ ಆಲೋಚನೆ ಮಾಡಬೇಕು. ಹಾಗೆ ಏನೇ ಕೆಲಸ ಮಾಡಬೇಕಾದ್ರೂ ಸರಿಯಾದನ್ನ ಆಲೋಚನೆ ಮಾಡಿ ಸರಿಯಾದ ಕ್ರಮವನ್ನ ಅನುಸರಿಸಬೇಕು. ಹಾಗೆ ವೃತ್ತಿಯಲ್ಲಿ ಬರ್ತಕ್ಕಂತಹ ದೋಷಗಳಿಂದ ಬೇಗ ವಿಮುಕ್ತರಾಗಬೇಕು. ಫಲಗಳನ್ನ ಸಿದ್ಧಿಪಡಿಸ್ಕೊಳ್ಬೇಕು. ಹಾಗೆ ಗಣಪತಿಯನ್ನ ಆರಾಧನೆ ಮಾಡಬೇಕು. ನಿಮ್ಮ ಕುಟುಂಬದ ಹಿರಿಯರು ಏನ್ ಹೇಳ್ತಾರೋ ಅಥವಾ ತಮ್ಮ ಕೆಲಸ ಕಾರ್ಯಗಳಲ್ಲಿ ಏನ್ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ಬಹುದಾಗುತ್ತೋ ಅದ್ರ ಕಡೆ ಅಷ್ಟು ಗಮನ ಕೊಟ್ರೆ ಹೆಚ್ಚಿನ ಫಲ ಅಂತೂ ಖಂಡಿತ ನಿಮ್ಮದಾಗುತ್ತೆ. ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂಥ ತೊಂದರೆಗಳಿಂದ ಬೇಗ ಒಂದಷ್ಟು ಮುಕ್ತರಾಗಿ ಒಂದಷ್ಟು ಫಲಗಳನ್ನ ನಿಮ್ಮದಾಗಿಸ್ಕೊಳ್ಬೇಕಾದ್ರೂ ತಾಯಿ ಶಂಕರಿಯನ್ನ, ಭಗವತಿಯನ್ನ ತಾವು ಪ್ರಾರ್ಥನೆ ಮಾಡತಕ್ಕಂಥದ್ದು ಖಂಡಿತ ತಪ್ಪಲ್ಲ. ಪ್ರಾರ್ಥನೆ ಮಾಡಬೇಕು, ಇಷ್ಟಾರ್ಥವನ್ನ ಸಿದ್ಧಿಪಡಿಸ್ಕೊಳ್ಬೇಕು. ಕಾರಣ, ನಿಮ್ಮ ಎದುರುಗಡೆ ಯಾರು ಮಾತಾಡ್ದಿರ ಇದ್ರು, ನಿಮ್ಮ ಎದುರುಗಡೆ ಯಾರು ನಿಂತು ಏನು ಹೇಳ್ದಿರ ಇದ್ರು, ನಿಮ್ಮ ಹಿಂದೆ ಏನೋ ತೊಂದರೆ ಮಾಡಬೇಕು ಎಂಬತಕ್ಕಂಥ ಸಂಚು ಹಾಕುವುದು ಮಾತ್ರ ನಡೆಯುತ್ತೆ. ಒಂದು ವಿಳೆದೆಲೆ ತೆಗೆದುಕೊಂಡು ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧದಿಂದ ಒಂದು ನಕ್ಷತ್ರವನ್ನ ಬರೀರಿ. ಶ್ರೀಗಂಧ ಚಕ್ಕೆಯಿಂದ ಗಂಧ ತಗೊಳ್ಬೇಕು. ಆ ಗಂಧದಿಂದ ವಿಳೆದೆಲೆ ಮೇಲೆ ಒಂದು ನಕ್ಷತ್ರವನ್ನ ಬರೀಬೇಕು. ನಕ್ಷತ್ರದ ಮಧ್ಯದಲ್ಲಿ ಕ್ಲೀಂ ಅಂತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನ ಬರೀರಿ. ಕ್ಲೀಂ ಅಂತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನ ಬರೆದು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಆ ಬರೆದಂತ ಆ ಎಲೆಯನ್ನ ನಿಮ್ಮ ಮನೆ ದೇವರ ಸಾನ್ನಿಧ್ಯದಲ್ಲಿಟ್ಟು ಒಂದು ಚಿಟಿಗೆಯಷ್ಟು ಬಿಳಿ ಸಾಸಿವೆ ಇಲ್ಲದ ಪಕ್ಷದಲ್ಲಿ ಒಂದು ಚಿಟಿಗೆಯಷ್ಟು ಉದ್ದಿನ ಬೇಳೆ, ಉದ್ದು ಅಥವಾ ಬಿಳಿ ಸಾಸಿವೆ ಇಂತಹದ್ದನ್ನ ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನ ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಬರ್ತಕ್ಕಂಥ ತೊಂದರೆಗಳು ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ, ನೆಮ್ಮದಿ ಆಗುತ್ತೆ. ನಿಮ್ಮ ಗ್ರಹ ಸ್ಥಿತಿಗಳಲ್ಲಿ ಉಂಟಾಗ್ತಕ್ಕಂಥ ದೋಷಗಳಿಂದ ಬೇಗ ಮುಕ್ತರಾಗಿ ಒಂದಷ್ಟು ಫಲಾಫಲಗಳನ್ನ ನಿಮ್ಮಂತೆ ನಾವು ಸಿದ್ಧಿಪಡಿಸ್ಕೊಳ್ಳೋಂಗಾಗತ್ತೆ. ಈ ತಂತ್ರಸಾರವನ್ನ ಅನುಸರಿಸಿದ್ರೆ ಹೆಚ್ಚಿನ ಫಲವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀವಿ. ಆರ್ಥಿಕ ಸಂಕಷ್ಟಗಳು ಸ್ವಲ್ಪ ಮಟ್ಟಿಗೆ ಕಷ್ಟಗಳೇ. ಯಾಕೆಂದ್ರೆ ವ್ಯವಹಾರನೂ ಪೂರ್ತಿ ಆಗಲ್ಲ, ಮನಸ್ಸು ನೆಮ್ಮದಿ ಇರೋದಿಲ್ಲ, ಅಧಿಕವಾದಂತಹ ಚಂಚಲತೆ ಇರುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಯಾವ್ದಾದ್ರು ಒಂದು ವಿಚಾರವಾಗಿ ಮಾನಸಿಕವಾಗಿ ತುಂಬಾ ಒತ್ತಡಕ್ಕೆ ಸಿಲುಕೊಳ್ಳೋ ಪರಿಸ್ಥಿತಿ ಆಗುತ್ತೆ. ಕೊಟ್ಟ ಮಾತಿನಂತೆ ನಡ್ಕೊಳಕ್ಕಾಗಲ್ಲ, ವ್ಯವಹಾರಗಳನ್ನ ಪರಿಪೂರ್ತಿ ಸಿದ್ಧಿಪಡಿಸ್ಕೊಳಕ್ಕಾಗಲ್ಲ. ಹಾಗೆ ಕೆಲವಷ್ಟು ವಿಚಾರಗಳು ದುಃಖದ ಸನ್ನಿವೇಶವಾಗಿ ಮಾರ್ಪಟ್ಬಿಡುತ್ತೆ. ಹಾಗೆ ಮಾಡ್ತಕ್ಕಂತಹ ಕೆಲಸಗಳಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಳ್ಳಬೇಕಾದ್ರೆ ಅಶ್ವತ್ಥ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ಹೀಗೆ ವೃಕ್ಷರಾಜನ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀವಿ. ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ, ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನ ಕಾಣಬೇಕಾದ್ರೂ ನಿಮ್ಮ ಒಳಮನಸ್ಸು ಏನ್ ಹೇಳುತ್ತೋ ಅದರಂತೆ ತಾವು ನಡ್ಕೊಳ್ಬೇಕು. ಹಾಗೆ ಇಲ್ಲಿ ದುಡುಕಿ ತೀರ್ಮಾನ ತಂದುಕೊಂಡ್ರೆ ಅದು ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಲ್ಲ. ಹಾಗಾದ್ರೆ ಈ ಸಮಸ್ಯೆಗಳಿಂದ ಬೇಗ ಹೊರಗಡೆ ಬರಬೇಕಾದ್ರೆ ಮೊದಲು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರನ್ನೂ ಪ್ರಾರ್ಥನೆ ಮಾಡಬೇಕು. ಸಾಧ್ಯವಾದ್ರೆ ಒಂದು ಚಿಟಿಗೆಯಷ್ಟು ಹೆಸರು ಕಾಳನ್ನ ಉತ್ತರಾಭಿಮುಖ, ಅಂದ್ರೆ ಹೆಸರು ಕಾಳು ಅಥವಾ ಹೆಸರು ಬೆಳೆಯನ್ನು ತೆಗೆದುಕೊಂಡು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನ ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಸ್ವಲ್ಪ ದೋಷಗಳಿಂದ ಮುಕ್ತರಾಗಿ ಒಂದಷ್ಟು ಅನುಕೂಲವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಗುರು ಮತ್ತು ಶನಿ ಅಷ್ಟು ಸಮಂಜಸ್ಕರವಾದ್ದಲ್ಲ. ಆದ್ರೆ ಗುರು ಮತ್ತು ಶನಿ ಸರಿ ಇದ್ದಿದ್ದಾಗ ಒಂದಷ್ಟು ಮಾನಸಿಕವಾದಂತಹ ಒತ್ತಡಗಳು ಜಾಸ್ತಿ ಆಗುತ್ತೆ. ಕೆಲವಷ್ಟು ಬೇಡವಾದಂತಹ ಜವಾಬ್ದಾರಿಗಳು ತಲೆ ಮೇಲೆ ಕೂತ್ಕೊಳ್ಳುತ್ತೆ. ಬೇಡವಾದಂತಹ ಮಾತುಕತೆಗೆ ತಲೆ ಕೊಡಬೇಕಾಗತ್ತೆ. ಯಾರೋ ನಿಂದನೆ ಮಾಡತಕ್ಕಂಥ ಮಾತನ್ನ ನಿಮ್ಮ ಮನಸ್ಸಲ್ಲಿ ಬಹಳ ಆಳವಾಗಿ ತಲೆ ಕೂತ್ಕೊಂಡಂಗಾಗತ್ತೆ. ಹಾಗೆ ಒಂದಲ್ಲ ಒಂದು ವಿಚಾರ ಬಹಳ ತುಂಬಾ ಭಾರವಾಗುವಂಥದ್ದು, ಅಥವಾ ಕೆಲವಷ್ಟು ವಿಚಾರಗಳಿಗೆ ಅರ್ಥ ಮಾಡ್ಕೊಳಕ್ ಆಗದಿರ ಇರ್ತಕ್ಕಂಥದ್ದು, ಕೆಲವು ಬೇಡವಾದಂತಹ ವಿಚಾರಗಳು ತಲೆ ತುಂಬಾ ತುಂಬಿಕೊಂಡು ಅದಕ್ಕೆ ಪರಿಹಾರ ಕಾಣದೇ ಇರ್ತಕ್ಕಂಥದ್ದು, ಇದೆಲ್ಲ ಮನಸ್ಸಿಗೆ ಮಾನಸಿಕವಾಗಿ ತುಂಬಾ ನೋವು ಕೊಡುತ್ತೆ. ಅಂದ್ರೆ ಯಾವುದೇ ಒಂದು ವಿಚಾರವನ್ನಾದ್ರೂ ಸಿದ್ಧ ಆಲೋಚನೆ ಮಾಡಿದಿರಾ ಸಮಂಜಸವಾಗಿ ಸಂತೃಪ್ತಿಯಿಂದ ಏನೋ ಆಯ್ತು ಹೋಯ್ತು ಅನ್ನೋದಲ್ಲ. ಪ್ರತಿಯೊಂದು ಕೆಲಸಗಳು ಆಲೋಚನೆ ಮಾಡ್ಲೇಬೇಕು. ಪ್ರತಿಯೊಂದು ಕಡೆ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಒಂದಲ್ಲ ಎರಡು ತರ ಆಲೋಚನೆ ಮಾಡ್ಲೇಬೇಕು. ಪ್ರಯಾಣ, ನಿಮ್ಮ ವ್ಯವಹಾರ, ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಮಾನಸಿಕವಾದಂತಹ ಒತ್ತಡ ಇದೆಯಲ್ಲ, ಇದು ಬಹಳಷ್ಟು ಸಮಸ್ಯೆಗಳಿಗೆ ಈಡು ಮಾಡುತ್ತೆ.
ಇದಕ್ಕೋಸ್ಕರ ಮೊದಲು ವಿಷ್ಣು ದೇವರನ್ನ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಶಿವಾರಾಧನೆ ವಿಷ್ಣು ದೇವರನ್ನ ಪ್ರಾರ್ಥನೆ ಮಾಡಿ ಒಂದೆರಡು ತುಳಸಿ ದಳವನ್ನ ವಿಷ್ಣು ಪಾದ ಮೇಲೆ ಇಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಜೊತೆಗೆ ನೀವೇನ್ ಮಾಡಿದ್ರು ಸಿದ್ಧ ಅದನ್ನು ತಪ್ಪು ಅಂತ ಬಿಂಬಿಸ್ತಕ್ಕಂಥವ್ರು ನಿಮ್ಮ ಪರಿಸರದಲ್ಲಿ ಇರ್ತಾರೆ. ಹಾಗೆ ನೀವು ಯಾವ್ದಾದ್ರು ಒಂದು ಕಡೆ ತಪ್ಪು ಸಿಕ್ಕಾಕೊಂಡು ಸಮಸ್ಯೆ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು. ಒಂದು ಎರಡನೇದು, ಯಾವುದೇ ಒಂದು ಉದ್ಯೋಗ, ವ್ಯವಹಾರ, ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರ ಅಥವಾ ಒಂದಿಷ್ಟು ನೀವು ಅಂದುಕೊಂಡಂತ ಕೆಲಸಗಳು ಆಗ್ತಿಲ್ಲ ಎಂಬತಕ್ಕಂಥದ್ರ ಮನಸ್ಸಿನ ನೋವಿದೆಯಲ್ಲ, ಇದನ್ನ ಸರಿಪಡಿಸಿಕೊಂಡು ಇದಕ್ಕೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ನಿಮ್ಮ ವ್ಯವಹಾರ ಮಾಡಬೇಕಾದ್ರೂ ಮೊದಲು ತಾವು ತೆಗೆದುಕೊಳ್ಳಬೇಕಾದಂತಹ ನಿರ್ಣಯ, ಒಂದು ಚಿಟಿಕೆಯಷ್ಟು ತೊಗರಿ ಬೆಳೆಯನ್ನು ತೆಗೆದುಕೊಳ್ಳಿ, ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನ ನೀರಿಗೆ ಹಾಕೋದ್ರಿಂದ, ನೋಡಿ ಕೆಲವು ದೃಷ್ಟಿ ತೆಗೆದು ಹಸಿರು ಗಿಡಕ್ಕೆ ಹಾಕ್ಬೇಕು, ಕೆಲವು ನೀರಿಗೆ ಹಾಕ್ಬೇಕು. ಹಾಗೆ ತೊಗರಿ ಬೆಳೆಯನ್ನು ನೀರಿಗೆ ಹಾಕೋದ್ರಿಂದ ಅಷ್ಟು ಮಟ್ಟಿಗೆ ಸ್ವಲ್ಪ ನೆಮ್ಮದಿ ಕಾಣ್ತೀರಿ. ಮನಸ್ಸಲ್ಲಿ ತಾವು ಮಾಡುವ ಸಂಕಲ್ಪ ನಿಮ್ಮ ಮನೆ ದೇವರ ಆರಾಧನೆ, ಜೊತೆಗೆ ನೀವು ಇಟ್ಟಿರ್ತಕ್ಕಂತಹ ನಂಬಿಕೆಯ ಒಂದು ವಿಶೇಷತೆ. ನಿಮ್ಮ ನಂಬಿಕೆಯಿಂದ ತಾವು ಒಂದು ಹೆಜ್ಜೆ ಮುಂದಕ್ಕೆ ಹಾಕಿದ್ರೆ ಆ ಯಾವುದೇ ಕಾರಣಕ್ಕೂ ಯಾವ ಸಮಸ್ಯೆಗಳಿಗೂ ಸಹಿತ ತೊಂದರೆ ಬಾರದಂತ ರೀತಿಯಲ್ಲಿ ಹೆಚ್ಚಿನ ಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಕೆಲಸಗಳಲ್ಲಿ ಸ್ವಲ್ಪ ಮಟ್ಟಿಗೆ ಮಂದಗತಿಯಲ್ಲಿ ಸಾಗಿದ್ರೂ ಕೆಲಸ ಕಾರ್ಯಗಳನ್ನ ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಮನಸ್ಸಲ್ಲಿರುವಂತಹ ಸಂಕಲ್ಪವನ್ನ ಪರಿಪೂರ್ತಿಯಾಗಿ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ. ಯೋಗಾಯೋಗಗಳು ಚೆನ್ನಾಗಿದ್ದಾಗ ಅದ್ರ ಫಲಗಳು ಅಷ್ಟೇ ಅದ್ಭುತವಾಗಿರುತ್ತೆ. ಆದ್ರೆ ನೀವು ಮಾಡುವಂತಹ ನಿಮ್ಮ ವೃತ್ತಿ ಧರ್ಮದ ಅಭಿವೃದ್ಧಿ ಇದೆಯಲ್ಲ, ಅಥವಾ ತಾವು ಅಂದುಕೊಂಡಂತಹ ಕೆಲಸ ಕಾರ್ಯಗಳ ಸಾಧನೆ ಆಗ್ಬೇಕು ಎಂಬತಕ್ಕಂಥ ಚಿಂತನೆ ಇದೆಯಲ್ಲ, ಒಂದಷ್ಟು ಮನೆ ವಾಸ್ತುಗೃಹದಲ್ಲಿರ್ತಕ್ಕಂತಹ ನಿಮ್ಮ ಆತ್ಮೀಯರು, ನಿಮ್ಮ ಕುಟುಂಬದ ಸದಸ್ಯರು ಅಥವಾ ನಿಮ್ಮ ಜೊತೆಲಿರ್ತಕ್ಕಂಥ ನಿಮ್ಮ ಅಣ್ಣ ತಮ್ಮಂದರು, ಅಕ್ಕ ತಂಗಿರು, ಇವರಿಂದ ಒಂದಷ್ಟು ನಿಂದನೆಯ ಮಾತಿರುತ್ತೆ, ಒಂದಷ್ಟು ಗರ್ಜನೆಗೆ ನಾವು ಒಳಗಾಗಬೇಕಾಗತ್ತೆ. ಮನಸ್ಸು ಶಾಂತಿ ನೆಮ್ಮದಿ ಇಲ್ಲದಂತ ರೀತಿಯಲ್ಲಿ ಇರುತ್ತೆ. ಯಾವುದೇ ಕೆಲಸ ಬೇಡಪ್ಪ, ರಜೆ ಸಿಕ್ಕಿದ್ರೆ ಸಾಕು, ಅಥವಾ ಎಲ್ಲರೂ ದೂರ ಬಾರ ಹೊರಟ್ರೆ ಸಾಕು, ಅಥವಾ ಯಾರೊಬ್ಬರನ್ನು ಮಾತಾಡಿದ್ರೆ ನೆಮ್ಮದಿಯಾಗಿ ಒಂದು ಮೂಲೆಯಲ್ಲಿ ಕೂತ್ಕೊಂಡ್ರೆ ಸಾಕಪ್ಪ ಅನ್ನೋ ಮಟ್ಟಿಗೆ ನಿಮ್ಮ ಆಲೋಚನೆ ಆಗುತ್ತೆ. ಪಶ್ಚಿಮಾಭಿಮುಖವಾಗಿ ನಿಂತು ಶನೇಶ್ವರನ ಮಹಾಮಂತ್ರವನ್ನ ತಾವು ಪಠನೆ ಮಾಡಿ. ನೀಲಾಂಜನ ಸಮಾಭಾಸಂ ರವಿಪುತ್ರ ವಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ಹೀಗೆ ಶನೇಶ್ವರನ ಪ್ರಾರ್ಥನೆ ಮಾಡತಕ್ಕಂಥದ್ದು. ಓಂ ನಮಃ ಅಂದ್ರೆ ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ. ಹೀಗೆ ಶನೇಶ್ವರನ ಮಹಾಮಂತ್ರವನ್ನ ಪಠನೆ ಮಾಡೋದ್ರಿಂದಲೂ ಸಾಕಷ್ಟು ಒಳ್ಳೆ ಫಲಗಳನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದ್ರೆ ನೀಲಿ ಪುಷ್ಪಗಳನ್ನ ಭಗವಂತನ ಪಾದಕ್ಕೆ ಅರ್ಪಣೆ ಮಾಡಿ, ಅಥವಾ ನಿಮ್ಮ ಮನೆಯಲ್ಲಿ ಗಣಪತಿಯ ಫೋಟೋ ಅಥವಾ ಗಣಪತಿ ವಿಗ್ರಹ ಇದ್ರೆ ಆ ವಿಗ್ರಹದ ಮುಂದೆ ಒಂದಷ್ಟು ಕಡಲೆಕಾಳು ಮತ್ತು ಬೆಲ್ಲವನ್ನ ದೇವರ ಸಾನ್ನಿಧ್ಯದಲ್ಲಿಟ್ಟು ನಮಸ್ಕಾರ ಮಾಡಿಕೊಂಡು ತದನಂತರ ಆಚೆ ಹೊರಡಿ. ಹಾಗೆ ಯಾರಾದ್ರೂ ತುಂಬಾ ನಿರ್ಗತಿಕರು, ಕಷ್ಟದಲ್ಲಿರ್ತಕ್ಕಂಥವ್ರು ಅಥವಾ ತುಂಬಾ ಸಂಕಟದಲ್ಲಿ ಹೊಟ್ಟೆ ಹಸುವಿನಲ್ಲಿ ಒದ್ದಾಡ್ತಿರ್ತಕ್ಕಂಥವರಿಗೆ, ಬಡವರ್ಗದಲ್ಲಿರ್ತಕ್ಕಂಥವ್ರಿಗೆ ನಿಮ್ಮ ಕರಹಸ್ತದಿಂದ ಏನಾದ್ರು ಒಂಚೂರು ತಿನ್ಲಿಕ್ಕೆ ಒಂಚೂರು ಪದಾರ್ಥವನ್ನ ಕೊಡಿ. ಅವ್ರಿಗೊಂದಿಷ್ಟು ತಿನ್ಲಿಕ್ಕೆ ಪದಾರ್ಥವನ್ನ ಕೊಟ್ರೆ ಇನ್ನಷ್ಟು ಅದ್ಭುತವಾದ ಫಲವನ್ನ ನೀವು ಸಿದ್ಧಿಪಡಿಸ್ಕೊಂಡಂಗಾಗುತ್ತೆ. ಇದ್ರ ಕಡೆ ಗಮನ ಬೇಕು, ವ್ಯವಹಾರಗಳ ಕಡೆ ಆಲೋಚನೆ ಬೇಕು. ಯಾರಾದ್ರೂ ನಿಂದನೆಯ ಮಾತಾಡಿದ್ರೂ ಸಹಿತ ಅದನ್ನ ತಲೆಗೆ ಹಾಕೊಳ್ಳಿದ್ದೀರಾ, ನಿಮ್ಮಷ್ಟಕ್ಕೆ ನೀವು ಮುನ್ನಡೆಯಬೇಕು. ಹಾಗೆ ಒಂದಷ್ಟು ನೆಮ್ಮದಿ ಕಾಣದಂತ ರೀತಿಯಲ್ಲಿ ಇರ್ತೀರಿ. ಬೇಡವಾದಂತಹ ವಿಚಾರಗಳನ್ನ ತಲೆ ತುಂಬ ತುಂಬಿಕೊಂಡು ಬೇಕಾಗುವಂತ ವಿಚಾರಗಳನ್ನ ಅಲ್ಲಿಂದಲ್ಲೇ ಬಿಟ್ಟು ಮುನ್ನಡಿತಿರ್ತೀರಿ. ಆದ್ರೆ ಏನಾದ್ರೂ ಒಂದು ಕೆಲಸ ಮಾಡಿದ್ರೆ ಆ ಕೆಲಸಕ್ಕೆ ಅರ್ಥಗರ್ಭಿತವಾದಂತಹ ಒಂದಷ್ಟು ಫಲಗಳು ಸಿಗಬೇಕು ಎಂಬತಕ್ಕಂಥ ಆಲೋಚನೆಯಲ್ಲಿರ್ತೀರಿ. ಹಾಗೆ ಹಸಿವಿನಿಂದ ಬಂದವರಿಗೆ ಅನ್ನವನ್ನು ಉಣಬಡಿಸುವಂತದ್ದು ಅಥವಾ ಊಟದ ಮಾರ್ಗವನ್ನು ತೋರಿಸ್ತಕ್ಕಂಥದ್ದು. ನಾವು ಅನ್ನವನ್ನ ಬಡಿಸ್ಲಿಕ್ಕೆ ಆಗದಿದ್ರು ಅಥವಾ ಅನ್ನವನ್ನ ನಾವು ಕೊಡ್ಲಿಕ್ಕೆ ಆಗದಿದ್ರು, ಅನ್ನ ಕೊಡುವ ಸ್ಥಳ ಅಥವಾ ಅನ್ನ ಇರುವ ಸ್ಥಳ ಅಂದ್ರೆ ಎಲ್ಲಿ ಹಸಿದ ಹೊಟ್ಟೆಗೆ ಅನ್ನ ಸಿಗುತ್ತೋ ಆ ಸ್ಥಳವನ್ನು ತೋರಿಸಿದ್ರು ಪುಣ್ಯ ಅಂತ ಹೇಳ್ತಾರೆ. ಅಥವಾ ನಿಮ್ಮ ಮೀನು ಮಾಂಸಖಂಡಗಳು ನೋವು ಸಾಕಷ್ಟು ಬರ್ತಿದ್ದಾಗ ಒಂದಷ್ಟು ಎಳ್ಳೆಣ್ಣೆಯನ್ನ ಮೀನು ಮಾಂಸಖಂಡಗಳಿಗೆ ಎಳ್ಳೆಣ್ಣೆ ಮತ್ತು ಪಚ್ಚಕರ್ಪೂರ ಎರಡೂ ಸಹಿತ ಮಿಶ್ರಣ ಮಾಡಿ ಆ ಮೀನು ಮಾಂಸಖಂಡಗಳಿಗೆ ಹಚ್ಚೋದ್ರಿಂದ ಸ್ವಲ್ಪ ನಿಮ್ಮ ಕಾಲ್ನೋವುಗಳು ದೂರ ಮಾಡ್ಕೊಳ್ಬಹುದು. ಈ ಕಾಲ್ನೋವು ಸಾರ್ವತ್ರಿಕವಾಗಿ ಯಾಕೆ ಬರುತ್ತೆ ಅಂದ್ರೆ ಗ್ರಹಸ್ಥಿತಿಗಳಲ್ಲಿ ಪರಿಸ್ಥಿತಿ ಹಾಗೆ ಇರೋದ್ರಿಂದ ಅಲ್ಲೂ ಹೇಳ್ತೀರಿ. ನಿಮ್ಮ ಕಾಲುಗಳು ನೋವು ಬರ್ತಕ್ಕಂಥದ್ರಿಂದ, ಮೀನು ಮಾಂಸಖಂಡಗಳು ನೋವು ಬರ್ತಕ್ಕಂಥದ್ರಿಂದ ಅಥವಾ ದೇಹದ ಯಾವುದೋ ಒಂದು ಭಾಗಗಳಲ್ಲಿ ಸಾಕಷ್ಟು ನೋವಿರೋದ್ರಿಂದ ಇಲ್ಲಿ ಪರಿಹಾರ ಮಾರ್ಗವಾಗಿ ಎಳ್ಳೆಣ್ಣೆ ಮತ್ತು ಪಚ್ಚಕರ್ಪೂರ ಮಿಶ್ರಣ ಮಾಡಿ ಹಚ್ಚೋದ್ರಿಂದಲೂ ಸ್ವಲ್ಪ ಮಟ್ಟಿಗೆ ಶಾಂತಿ ನೆಮ್ಮದಿಯನ್ನ ನಿಮ್ಮದಾಗಿಸ್ಕೊಳ್ತೀರಿ. ಹಾಗೆ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅತೀತವಾದಂತಹ ಶಕ್ತಿಯನ್ನು ಉಪಯೋಗಿಸಿ ಅಥವಾ ನಿಮ್ಮ ಬುದ್ಧಿ ಚೈತನ್ಯದಿಂದ ಏನಾದ್ರು ಒಂದು ಸಾಧನೆ ಮಾಡ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತೀರಿ. ತಾವು ಮಾಡುವಂತಹ ಚಿಂತನೆ, ತಮ್ಮ ಆಲೋಚನೆ, ತಾವು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಎಲ್ಲವನ್ನೂ ಸಿದ್ಧ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕೊಡುವಂತವನು ಭಗವಂತ ಒಬ್ಬನೇ. ಹಾಗೆ ಒಳಮನಸ್ಸಲ್ಲಿರುವಂತಹದ್ದು ಎಲ್ಲವೂ ಸಿದ್ಧ ಸಾಬೀತಾಗುತ್ತೆ, ಎಲ್ಲವೂ ಕಾರ್ಯಸಿದ್ಧಿ ಆಗುತ್ತೆ ಎಂಬತಕ್ಕಂಥದ್ದಿಲ್ಲ. ಆದ್ರೆ ಪ್ರಾರಂಭಿಕ ಹಂತದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಅಂತೂ ಖಂಡಿತ ಸಿಕ್ಕೇ ಸಿಗುತ್ತೆ. ನಿಮ್ಮ ವ್ಯವಹಾರಗಳು, ನಿಮ್ಮ ಕೆಲಸ ಕಾರ್ಯಗಳು ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನ ಕಾರ್ಯಸಿದ್ಧಿ ಮಾಡ್ಕೊಳ್ಬಹುದು. ಆದ್ರೂ ಜವಾಬ್ದಾರಿ ಎಂಬತಕ್ಕಂಥದ್ದು ಸಾಕಷ್ಟು ಬೇಕು. ಅದೃಷ್ಟ ಎಂಬತಕ್ಕಂಥದ್ದು ಅಥವಾ ತಾವು ನೆನೆಸಿರ್ತಕ್ಕಂಥದ್ದು ತಮ್ಮ ಮನಸ್ಸಲ್ಲಿರ್ತಕ್ಕಂತಹ ದೋಷಗಳಿಂದ ಬೇಗ ವಿಮುಕ್ತರಾಗಿ ಒಂದಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ, ತಾಯಿ ಶಂಕರಿಯನ್ನ ಭಗವತಿಯನ್ನ ಪ್ರಾರ್ಥನೆ ಮಾಡಬೇಕಾದ್ರೆ ನಿಮ್ಮ ಮನೋಕಾಮನೆಗಳನ್ನ ಸಿದ್ಧಿಪಡಿಸ್ಕೊಳ್ಬೇಕು. ಇದಕ್ಕಾಗಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಹತ್ತಿರದಲ್ಲಿರ್ತಕ್ಕಂಥ ಹನುಮನ ಸಾನ್ನಿಧ್ಯಕ್ಕೆ ಬಂದು ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿ, ಸಾಧ್ಯವಾದಷ್ಟು ಅದರಲ್ಲಿ ಒಂದು ಬೇವಿನ ಮರ ಅಥವಾ ಅಶ್ವತ್ಥ ಮರ ಅಥವಾ ವಿಶೇಷವಾಗಿರ್ತಕ್ಕಂಥ ಔದು ಮರ ವೃಕ್ಷ, ಇಂತಹ ಒಂದು ದೈವ ವೃಕ್ಷಗಳ ಸಾನ್ನಿಧ್ಯದಲ್ಲಿ ಬಂದು ಒಂದು ದೀಪವನ್ನು ಹಚ್ಚಿ ಆ ವೃಕ್ಷದ ತಳಗೆ ಒಂದು 5 ನಿಮಿಷ ಕೂತ್ಕೊಳ್ಳಿ. ವೃಕ್ಷದ ತಳಗೆ 5 ನಿಮಿಷ ನಿಲ್ಲಬೇಕು. ನಿಂತು ಅಲ್ಲಿ ಐಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನ ಪಠನೆ ಮಾಡಬೇಕು. ಐಂ ಅಂತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನ ನೀವು ಆ ವೃಕ್ಷ ಸಾನ್ನಿಧ್ಯದಲ್ಲಿ ಪಠನೆ ಮಾಡೋದ್ರಿಂದ ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳು, ಇರುವಂತಹ ಕೆಲವಷ್ಟು ಗಂಡಾಂತರಗಳು, ಕೆಲವು ನಿಷ್ಠೂರದ ಹೊರೆಗಳನ್ನು ದೂರ ಮಾಡ್ಕೊಳ್ತೀರಿ. ಹಾಗೆ ತಾವು ಮಾಡುವಂತಹ ಕೆಲಸಗಳಲ್ಲಿ ಒಂದು ಬದಲಾವಣೆ ಬೇಕು. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ತಂದುಕೊಳ್ಬೇಕು, ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ಬೇಕು. ಅಂತಹ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇದೆಯಲ್ಲ, ಪ್ರಯತ್ನವನ್ನ ಸಫಲತೆ ಪಡಿಸ್ಕೊಳ್ತೀರಿ.
ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಎಂಬತಕ್ಕಂಥ ಆಸೆ ನಿಮ್ಮದು. ಆದ್ರೆ ಯಾವುದೇ ಒಂದು ಕೆಲಸವನ್ನು ಪರಿಪೂರ್ತಿ ಮಾಡ್ಲಿಕ್ಕೆ ಆಗದಂತ ರೀತಿಯಲ್ಲಿ ಇದ್ದೀರಿ. ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತಿರ್ತೀರಿ, ವ್ಯಾಪಾರ ವ್ಯವಹಾರಗಳ ಬಗ್ಗೆ ಚಿಂತನೆ ಮಾಡ್ತೀರಿ, ಮಾನಸಿಕವಾದಂತಹ ಒತ್ತಡಗಳಿರ್ತೀರಿ, ಯಾವುದೇ ಒಂದು ಕೆಲಸವನ್ನು ಸಹಿತ ಪರಿಪೂರ್ತಿಯಾಗಿ ಮಾಡ್ಲಿಕ್ಕೆ ಆಗದಂತ ರೀತಿಯಲ್ಲಿ ಇರ್ತೀರಿ. ಎಲ್ಲವನ್ನೂ ಸಹಿತ ಬೆಳಗ್ಗೆ ನೀವು ಸಂಕಲ್ಪ ಮಾಡ್ತೀರಿ, ಆದ್ರೆ ಸಂಜೆವರೆಗೂ ಮಾಡಿರ್ತಕ್ಕಂಥ ಸಂಕಲ್ಪ ಪರಿಪೂರ್ತಿ ಆಗುವುದಿಲ್ಲ. ಹಾಗೆ ಹಲವಾರು ತರ ವಿಭಿನ್ನವಾದಂತಹ ಖರ್ಚು ವೆಚ್ಚಗಳಿಗೆ ದಾರಿ ಆಗ್ತಿರುತ್ತೆ ಬಿಟ್ರೆ ಅದರಿಂದ ಸುಖ, ಸಂತೋಷ, ನೆಮ್ಮದಿ ಅಂತೂ ಸಿಕ್ಕೋದಿಲ್ಲ. ನೀವು ಶ್ರಮಪಟ್ಟು ಮಾಡಿರ್ತಕ್ಕಂಥದನ್ನ ಅಥವಾ ನಿಮ್ಮ ಶ್ರಮಪಟ್ಟು ಏರಿ ಕೆಲಸ ಕಾರ್ಯಗಳನ್ನ ಮಾಡಿರ್ತೀರಿ, ಅದರಿಂದ ಮತ್ತೊಬ್ಬರಿಗೆ ಉಪಯೋಗ ಆಗ್ತಿರುತ್ತೆ ಬಿಟ್ರೆ ಅದರ ಉಪಯೋಗ, ಅದರ ಫಲಗಳನ್ನ ನೀವು ನೆನೆಸಿದಂತ ರೀತಿ ನಿಮಗೆ ನೆಮ್ಮದಿ ಸಿಗದಂತ ರೀತಿಯಲ್ಲಿ ಇರುತ್ತೆ. ಏನೇ ಆದ್ರೂ ಒಂದು ಕಡೆ ಆರೋಗ್ಯ ಸರಿ ಇಲ್ಲ, ಮತ್ತೊಂದು ಕಡೆ ವ್ಯವಹಾರಗಳು ಪರಿಪೂರ್ತಿ ಆಗ್ತಿಲ್ಲ. ಹಾಗೆ ನಂಬಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲೋ ಒಂದು ಕಡೆ ದಾರಿ ತಪ್ಪಿ ಮುನ್ನಡೀತಿರ್ತಾರೆ. ಎಲ್ಲಾ ಕಡೆಯಿಂದಲೂ ಮನಸ್ಸಿಗೊಂದಿಷ್ಟು ಅಸಮಾಧಾನ ಅಂತಕ್ಕಂಥದ್ದೇ ಇರುತ್ತೆ. ಆದ್ರೆ ಇದೆಲ್ಲದರ ಸಮಸ್ಯೆಗಳಿಂದ ದಾಟ್ಕೊಂಡು ಹೊರಬರ್ಬೇಕಾದ್ರೆ ಒಂದು ದೇವಿಯನ್ನ ಪ್ರಾರ್ಥನೆ ಮಾಡ್ತಾ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ಇಷ್ಟಾರ್ಥಗಳನ್ನ ಸಿದ್ಧಿಪಡಿಸಿಕೊಳ್ತಕ್ಕಂಥ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡೋದ್ರಿಂದ ಸಕಲ ವಿಧವಾದಂತಹ ದುಃಖಗಳಿಂದ ದೂರ ಇರುವಂತಹ ಒಂದು ಕಾಯಕಕ್ಕೆ ತಾವು ಮುಂದಾಗಬೇಕು. ಅವರ ವೃತ್ತಿಯಲ್ಲಿ ಏನೋ ಒಂದು ಬದಲಾವಣೆ ತಂದುಕೊಳ್ಬಹುದು. ಆ ತಂದುಕೊಳ್ಳುವಂತ ಕಾಲ, ಯಶಸ್ಸಿನ ಹಾದಿ ಸಿಗುವಂತ ಕಾಲ, ಮನಸ್ಸಲ್ಲಿರ್ತಕ್ಕಂಥ ನೋವುಗಳನ್ನು ದೂರ ಮಾಡ್ಕೊಳ್ತಕ್ಕಂಥ ಕಾಲ ಅಂತ ನಿಮ್ಮ ಮನಸ್ಸಲ್ಲಿ ಅಲ್ಲೇ ದೃಢ ಸಂಕಲ್ಪ ಇದೆ. ಆದ್ರೆ ಹೆಣ್ಮಕ್ಳಿಗೆ ಮಾತ್ರ ಆರೋಗ್ಯದ ಕಡೆ ತುಂಬಾ ಗಮನ ಬೇಕು. ನಿಮ್ಮ ಕಿಬ್ಬೊಟ್ಟೆ ನೋವು ಬರ್ತಕ್ಕಂಥದ್ದು, ಎದೆ ಉರಿ ಬರ್ತಕ್ಕಂಥದ್ದು, ಅಥವಾ ಭುಜಗಳ ನೋವು ಬರ್ತಕ್ಕಂಥದ್ದು, ಅಥವಾ ಕಣ್ಣು ಉರಿ ಬರ್ತಕ್ಕಂಥದ್ದು, ಒಟ್ಟಾರೆ ಒಂದಲ್ಲ ಒಂಥರ ಸಮಸ್ಯೆಗೆ ತಾವು ಸಿಲುಕೊಳ್ತೀರಿ. ಆದ್ರೆ ಮನೆಯಲ್ಲಿ ಸಣ್ಣ ಮಕ್ಕಳಿದ್ರೆ ಆ ಮಕ್ಕಳ ಬಗ್ಗೆ ಸ್ವಲ್ಪ ಕೇರ್ ತಗೊಳ್ಳಿ. ಯಾಕೆಂದ್ರೆ ಮಕ್ಕಳು ಏಳುದು ಬೀಳೋದು, ಅವ್ರು ಏನೋ ಏಟ್ ಮಾಡ್ಕೊಳ್ಳೋದು, ಅಥವಾ ಯಾರೋ ನಿಂದನೆ ಮಾಡತಕ್ಕಂಥದ್ದು, ಯಾರೋ ಏನೋ ಮಾತಾಡಿದ್ರು ಅಂತ ಹೇಳಿ ನಾವು ಮಕ್ಕಳ ಮೇಲೆ ದೌರ್ಜನ್ಯವಾಗಿ ಗಲಾಟೆ ಮಾಡೋದು, ಇದೆಲ್ಲ ಒಂದಲ್ಲ ಒಂಥರ ಮಾನಸಿಕವಾದಂತಹ ಒತ್ತಡಗಳು. ಇದೆಲ್ಲದರ ಮಧ್ಯದಲ್ಲಿ ಆ ಮಕ್ಕಳಿಗೆ ಬೆನ್ನಿಗೆ ಏನಾದ್ರು ತೊಂದರೆ ಆಗುವಂತ ಲಕ್ಷಣಗಳಿದೆ. ಸಾಧ್ಯವಾದಷ್ಟು ಹುಷಾರಾಗಿರ್ಲಿ. ಈ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಮೊದಲು ತಾವು ಮಾಡಬೇಕಾದ್ದು ಉತ್ತರಾಭಿಮುಖವಾಗಿ ನಿಂತು ಒಂದು ಚಿಟಿಗೆಯಷ್ಟು ಕಡಲೆಬೇಳೆಯನ್ನ ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗಿಬೇಕು, ಹಸರು ಗಿಡದ ಮೇಲೆ ಹಾಕ್ಬೇಕು. ಜೊತೆಗೆ ಮಹಾಗಣಪತಿಯನ್ನ ಪ್ರಾರ್ಥನೆ ಮಾಡಬೇಕು. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. 21 ಗರಿಕೆಯನ್ನು ತಂದು ಆ ಗರಿಕೆಯನ್ನ ಗಣಪನ ಪಾದದ ಮೇಲಿಟ್ಟು ಒಂದು ನಮಸ್ಕಾರವನ್ನ ಮಾಡಿ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ರೆ ಹೆಚ್ಚಿನ ಫಲವನ್ನಂತೂ ಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ.